ಜಸ್ಟಿಸ್ ಫಾರ್ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಲೇಬೇಕು, ಸತ್ಯ. ಆದರೆ ಜಸ್ಟಿಸ್ ಸೌಜನ್ಯಳಿಗೆ ಮಾತ್ರವಾ? ಖಂಡಿತ ಇಲ್ಲ. ಆ ನೆಲದಲ್ಲಿ ಇಂತಹ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಅನಾಚಾರಗಳಾಗಿವೆ ಎಂಬ ಆರೋಪಗಳಿವೆ. ಧರ್ಮಸ್ಥಳ ಭಾಗದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ನೂರಾರು ಮಹಿಳೆಯರ, ಬಾಲಕಿಯರ ಶವಗಳನ್ನು ಯಾರದ್ದೋ ಬಲವಂತಕ್ಕೆ ಹೂತು ಹಾಕಿದ್ದೇನೆ ಎಂದು ವ್ಯಕ್ತಿಯೋರ್ವ ಪಾಪ ಪರಿಹಾರಕ್ಕಾಗಿ ಸಾಕ್ಷಿ ಹೇಳಲು ಮುಂದೆ ಬಂದಿದ್ದಾನೆ. ಈತನ ಆರೋಪಗಳು ಆ ಭಾಗದಲ್ಲಿ ನಡೆದಿರಬಹುದಾದ ಅಟ್ಟಹಾಸಗಳ ಕರಾಳತೆಯನ್ನ ತೆರೆದಿಡ್ತಿವೆ. ಬರೀ ಸೌಜನ್ಯ ಅಲ್ಲ, ಅಂತಹ ನೂರಾರು ಸೌಜನ್ಯರ ಬದುಕು ದುರಂತ ಅಂತ್ಯ ಕಂಡಿದೆ. ಆ ಎಲ್ಲಾ ಸೌಜನ್ಯರಿಗೂ ನ್ಯಾಯ ಸಿಗಬೇಕು. ಆ ಹೆಣ್ಣು ಮಗಳು ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆಯಾಗಿ 13 ವರ್ಷಗಳಾಗ್ತಿವೆ. ಆದ್ರೂ ಅವಳನ್ನ ಎಲ್ಲ ಮರೆತೇ ಬಿಟ್ರು ಅನ್ನುವಷ್ಟರಲ್ಲಿ ಅವಳು ಮತ್ತೆ ಮತ್ತೆ ಜೀವಂತವಾಗುತ್ತಿದ್ದಾಳೆ. ಬಹುಶಃ ಇದು ಆ ಮಂಜುನಾಥನ ಸೂಚನೆಯ ಇರಬಹುದು. ತನ್ನ ನ್ಯಾಯವನ್ನ ತಾನೇ ಪಡೆಯಲು, ಆ ಮೂಲಕ ಅಲ್ಲಿ ಅನ್ಯಾಯಕ್ಕೆ ಒಳಗಾದ ಅಬಲೆಯರಿಗೂ ನ್ಯಾಯ ಕೊಡಿಸಲು ಪ್ರತಿನಿಧಿಯಾಗಿ, ಒಂದು ಶಕ್ತಿಯಾಗಿ ತಾಯಿ ಸೌಜನ್ಯ ಮತ್ತೆ ಮತ್ತೆ ನಮ್ಮನ್ನ ಎಚ್ಚರಿಸುತ್ತಿದ್ದಾಳೆ. ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ಎಂಬ ಅಮಾಯಕ ಜೈಲು ಸೇರಿ ವರ್ಷಗಳ ಕಾಲ ಸಂಕಟ ಅನುಭವಿಸಿ ಕೊನೆಗೆ ನಿರಪರಾಧಿ ಎಂದು ತೀರ್ಪು ಪಡೆದು ಹೊರಬಂದಾಗಿದೆ. ಆ ಮೂಲಕ ಈ ಪ್ರಕರಣವನ್ನ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತೇನೋ ದೊಡ್ಡದಾಗಿ ಇತ್ಯರ್ಥಪಡಿಸಲಾಗದ ಸ್ಥಿತಿಗೆ ತಂದಾಗಿದೆ. ಆದರೆ ಸಂತೋಷ್ ಅಪರಾಧಿ ಅಲ್ಲ. ಹಾಗಿದ್ರೆ ಮತ್ಯಾರು? 17 ವರ್ಷದ ಸೌಜನ್ಯಳನ್ನ ಅತ್ಯಾಚಾರ ನಡೆಸಿ ಬೀಭತ್ಸವಾಗಿ ಕೊಂದು ಬಿಸಾಡಿ ಹೋದ ಕಾಮ ಪಿಶಾಚಿಗಳು ಯಾರು? ಈ ಪ್ರಶ್ನೆಗೆ ಉತ್ತರವನ್ನ ಕಾನೂನು ರೀತಿಯಲ್ಲಿ ಪಡೆಯಲು ಇನ್ನೂ ಅವಕಾಶಗಳಿವೆಯಾ? ಗೊತ್ತಿಲ್ಲ. ತಿಳಿದವರೇ ಅದನ್ನ ತೀರ್ಮಾನಿಸಬೇಕು. ಯಾರಿಗೆಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ನಿಜವಾಗಿಯೂ ಅನ್ಸತ್ತೋ, ಸೌಜನ್ಯಳಂತ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ಸತ್ತೋ, ಅವರೆಲ್ಲ ಮುಂದಿನ ಸಲ ನೀವು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆನನಪ್ಪ ಮಂಜುನಾಥನ ಮುಂದೆ ನಿಂತು ನಿಮ್ಮ ಪ್ರಾರ್ಥನೆ ಸಲ್ಲಿಸುವಾಗ ಇದೊಂದು ಬೇಡಿಕೆಯನ್ನು ಸೇರಿಸಿಕೊಂಡ್ಬಿಡಿ. ಅಪ್ಪ ತಂದೆ ಮಂಜುನಾಥ, ನಿನ್ನ ಕ್ಷೇತ್ರದಲ್ಲಿ ಅಮಾಯಕ ಹೆಣ್ಣುಗಳಿಗಾದ ಅನ್ಯಾಯವನ್ನ ಎಂದು ಯಾವಾಗ ಸರಿಪಡಿಸುವೆ? ಅಪರಾಧಿಗಳಿಗೆ ಅವರವರ ಕರ್ಮದ ಫಲ ಕೊಟ್ಟು ಬಿಡು ತಂದೆ. ಹೀಗಂತ ಮಂಜುನಾಥನ ಬಳಿ ಬೇಡ್ಕೊಳ್ಳಿ. ದೇವರು ತಡ ಮಾಡಬಹುದು, ಆದ್ರೆ ನ್ಯಾಯ ಮಾಡ್ತಾನೆ. ಕಾಪಾಡು ಮಂಜುನಾಥ.